ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲ್ ಅನ್ನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಕುರಿತು. ಹೌದು ಸ್ನೇಹಿತರೆ, ನೋಡ್ತಾ ಇರಬಹುದು ಲೋಕಸಭಾ ಚುನಾವಣೆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಬಹಳಷ್ಟು ದಿನಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡೋದಕ್ಕೆ ಅರ್ಜಿಗಳನ್ನ ಬಿಟ್ಟಿರಲಿಲ್ಲ. ಬಟ್ ಇನ್ನು ರೇಷನ್ ಕಾರ್ಡ್ಗಳನ್ನ ಯಾರೆಲ್ಲ ಇನ್ನೂ ತಿದ್ದುಪಡಿ ಮಾಡಿಸಿಕೊಂಡಿಲ್ಲ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಇಂದಿನಿಂದ ಹೊಸ ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿ ಪ್ರಾರಂಭವಾಗಲಿದೆ. ಇನ್ನು ತಿದ್ದುಪಡಿ ಯಾವ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದ್ರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ, ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಯಾವ ಜಿಲ್ಲೆಗಳಿಗೆ ಸರ್ವರ್ ಪ್ರಾರಂಭ ಆಗುತ್ತೆ ಅಂತ ಪೂರ್ತಿ ಡೀಟೇಲ್ಸ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೀವಿ. ಓಕೆ, ರೇಷನ್ ಕಾರ್ಡ್ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ 12ರಿಂದ ಏನಪ್ಪಾ ಅಂತಂದ್ರೆ 2 ಗಂಟೆವರೆಗೆ, ಅಂದ್ರೆ 2 ಗಂಟೆಗಳ ಕಾಲ ಒಂದನೇ ಸರ್ವರ್ನಲ್ಲಿ ಬೆಂಗಳೂರು ಏನಪ್ಪಾ ಅಂತಂದ್ರೆ ಈ ಒಂದು ಜಿಲ್ಲೆಗೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಲಿದೆ. ಗ್ರಾಮೀಣ ಅಥವಾ ನಗರ ಪ್ರದೇಶಗಳಿಗೆ ಪ್ರಾರಂಭ ಆಗುತ್ತೆ. ಇನ್ನು ಎರಡನೇ ಸರ್ವರ್ನಲ್ಲಿ ಬರುವಂತ ಜಿಲ್ಲೆಗಳು ನೋಡೋದಾದ್ರೆ ಇಲ್ಲಿ 2ರಿಂದ 4 ಗಂಟೆವರೆಗೆ, ಅಂದ್ರೆ 4 ಗಂಟೆವರೆಗೆ ಅಂದ್ರೆ 2 ಗಂಟೆಗಳ ಕಾಲ ನಿಮಗೆ ತಿದ್ದುಪಡಿ ಇರುತ್ತೆ. ಇಲ್ಲೂ ಎರಡನೇ ಸರ್ವರ್ನಲ್ಲಿ ಬರುವಂತ ಜಿಲ್ಲೆಗಳು ನೋಡೋದಾದ್ರೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ಆಮೇಲೆ ದಕ್ಷಿಣ ಕನ್ನಡ, ಆಮೇಲೆ ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಎರಡನೇ ಸರ್ವರ್ನಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 4 ಗಂಟೆವರೆಗೆ. ಓಕೆನಾ? ಇನ್ನು ನೋಡ್ತಾ ಇರಬಹುದು ನೀವು ಇಲ್ಲಿ 4ರಿಂದ 6 ಗಂಟೆವರೆಗೆ, ಸಾಯಂಕಾಲ 4ರಿಂದ 6 ಗಂಟೆವರೆಗೆ ಮೂರನೇ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಗಳು, ತಿದ್ದುಪಡಿ ಪ್ರಾರಂಭವಾಗುವಂಥ ಜಿಲ್ಲೆಗಳು ನೋಡೋದಾದರೆ ಬಳ್ಳಾರಿ, ಬೀದರ, ಚಿಕ್ಕಬಳ್ಳಾಪುರ, ಆಮೇಲೆ ಚಿತ್ರದುರ್ಗ, ದಾವಣಗೆರೆ, ಗುಲ್ಬರ್ಗ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಆಮೇಲೆ ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಈ ಒಂದು ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ 4ರಿಂದ 6 ಗಂಟೆವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ಗಳನ್ನ ಹಾಕಿದ್ದೀವಿ. ಅಲ್ಲಿಂದ ನೀವು ಜಾಯ್ನಿಂಗ್ ಆದರೆ ಅಲ್ಲಿಂದ ನಾವು ಏನಪ್ಪಾ ಅಂತಂದರೆ ನಿಮಗೆ ಯಾವಾಗ ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ, ಯಾವ ಒಂದು ಜಿಲ್ಲೆಗಳಿಗೆ ಎಷ್ಟೊತ್ತಿಗೆ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಗ್ರೂಪ್ಗಳಿಗೆ ಇನ್ಫಾರ್ಮೇಷನ್ ಮಾಡ್ತಾ ಇರ್ತೀವಿ. ಅಲ್ಲಿಂದನೂ ಕೂಡ ನೀವು ಮಾಹಿತಿಗಳನ್ನ ಪಡ್ಕೋಬಹುದು. ಇನ್ನು ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡು, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ನು 6 ವರ್ಷದ ಒಳಗಿನ ಮಕ್ಕಳು ಇದ್ರು ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಬೇಕಾಗುತ್ತೆ ತಿದ್ದುಪಡಿ ಮಾಡೋದಕ್ಕೆ. ಇನ್ನು ಅರ್ಜಿ ಸಲ್ಲಿಸುವಂಥ ಸ್ಥಳಗಳು ನೋಡೋದಾದರೆ ಗ್ರಾಮವನ್ನು, ಆಮೇಲೆ ಕರ್ನಾಟಕವನ್ನು, ಆಮೇಲೆ ಬೆಂಗಳೂರುವನ್ನು, ಆಮೇಲೆ ಇಷ್ಟು ಕೇಂದ್ರಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ. ಇನ್ನು ಇದರ ಬಗ್ಗೆ ಒಂದು ನೋಡ್ತಾ ಇರ್ಬೋದು ನೀವು, ಎಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಅನ್ನೋದೊಂದು ನೋಟಿಸ್ ಕೂಡ ಬಂದಿದೆ. ಅದು ಏನಪ್ಪಾ ಅಂತಂದರೆ ನೀವು ಅರ್ಜಿ ಸಲ್ಲಿಸುವ ಮುನ್ನ ಒಂದು ಬಾರಿ ಈ ಒಂದು ನೋಟಿಸನ್ನು ನೋಡ್ಕೊಳ್ಳಿ. ಇನ್ನು ಅರ್ಜಿಯನ್ನು ಏನಪ್ಪಾ ಅಂತಂದರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಮಾನ್ಯ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರುವನ್ನು, ಆಮೇಲೆ ಕರ್ನಾಟಕವನ್ನು, ಆಮೇಲೆ ಗ್ರಾಮೀಣ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡ್ತೀವಿ ಅಂತ ಹೇಳಿದರೆ ಆಹಾರ ಇಲಾಖೆ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿದೆ. ಇನ್ನು ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಅಪ್ರೂವಲ್ ಮಾಡೋದು ಡೌಟು. ಯಾಕೆಂತಂದರೆ ಅವರು ಈ ಒಂದು 3 ಕೇಂದ್ರಗಳಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಏಕೆಂತಂದರೆ ಸೈಬರ್ ಸೆಂಟರ್ಗಳಲ್ಲಿ ಸಾಕಷ್ಟು ಹಣವನ್ನು ಕೂಡ ಲೂಟಿ ಮಾಡುತ್ತಾ ಇರುವ ಒಂದು ಉದ್ದೇಶದಿಂದ ಅವರ ಒಂದು ಗಮನಕ್ಕೆ ಬಂದಿದೆ. ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ಈ ಒಂದು ಕೇಂದ್ರಗಳಲ್ಲಿ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.